ಗೈಸ್, ಜಸ್ಟ್ ಇಮ್ಯಾಜಿನ್, ನಿಮ್ ಮುಂದೆ ಒಂದು 200 ಅಡಿ ದೂರದಲ್ಲಿ ಒಬ್ರು ನಿಂತ್ಕೊಂಡಿದ್ದಾರೆ. ಅದ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಆದ್ರೆ ನೀವೆಲ್ಲೇ ಹೋದ್ರೂನು ಆ ಪರ್ಸನ್ ಹಿಂದೆನೆ ಬರ್ತಾರೆ. ಸರಿ, ವಿಚಾರಿಸೋಣ ಅಂತ ಹತ್ರ ಹೋದ್ರೆ ಅವರು ನಿಮ್ಮಿಂದ ದೂರ ಹೋಗ್ತಾರೆ. ನಿಮ್ಮಿಬ್ಬರ ನಡುವೆ 73 yards ಡಿಸ್ಟೆನ್ಸ್ ಯಾವಾಗ್ಲೂ ಇರುತ್ತೆ. ಇಂಟ್ರೆಸ್ಟಿಂಗ್ ರೈಟ್? ನಾವಿವತ್ತು ನೋಡ್ತಾ ಇರೋ ಚಿತ್ರದ ಹೀರೋಯಿನ್ ಮುಂದೆ ಒಬ್ರು ಲೇಡಿ ನಿಂತ್ಕೊಂಡಿದ್ದಾರೆ. ಎಲ್ಲೇ ಹೋದ್ರೂನು ಆ ಲೇಡಿ ಹಿಂದೆನೆ ಬರ್ತಾರೆ. ಆ ಲೇಡಿ ಯಾರು, ಯಾಕೆ ಹಿಂದೆನೆ ಬರ್ತಾರೆ ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿರ್ತಾರೆ. ಚಿತ್ರದ ಹೆಸರು 73 yards. ಸ್ಟಾರ್ಟಿಂಗ್ ನಲ್ಲಿ ರೂಬಿ ಅನ್ನುವ ಲೇಡಿ ಒಂದು ಕ್ಲಿಫಿಗೆ ಬಂದಿದ್ದಾಳೆ. ಆ ಜಾಗ ನೋಡೋಕ್ ತುಂಬಾನೇ ಸುಂದರವಾಗಿದೆ. ನೆಲದ ಮೇಲೆ ಸಣ್ಣ ಹಗ್ಗ ಎಲ್ಲ ಕಟ್ಟಿದ್ದಾರೆ. ಅಲ್ಲಿ ಕೆಲವು ನೋಟ್ಸ್ ಕೂಡ ಇದೆ. ಆ ನೋಟ್ ನಲ್ಲಿ ಮಿಸ್ ಯು, ರೆಸ್ಟ್ ಇನ್ ಪೀಸ್, ಮ್ಯಾಡ್ ಜಾಕ್ ಅಂತ ಬರ್ದಿದೆ. ಯಾರೋ ಇನ್ನೊಬ್ಬರನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ. ಅದಕ್ಕೇನೆ ಇದನ್ನೆಲ್ಲ ಬರ್ದಿಟ್ಟಿರ್ಬೋದು ಅಂತ ರೂಬಿ ಅನ್ಕೋತಾಳೆ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟ್ರಲ್ಲಿ ಒಂದು 200 ಅಡಿ ದೂರದಲ್ಲಿ ಒಬ್ರು ವಯಸ್ಸಾದ ಲೇಡಿ ನಿಂತ್ಕೊಂಡಿದ್ದಾರೆ. ಅವರು ರೂಬಿ ಕಡೆನೆ ನೋಡಿ ಕೈಯಲ್ಲಿ ಏನೋ ಸಿಗ್ನಲ್ ಕೊಡ್ತಿದ್ದಾರೆ. ರೂಬಿ ಅಜ್ಜಿನ್ ನೋಡಿ, ಅಜ್ಜಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹತ್ರ ಹೋದಾಗ ಅಜ್ಜಿ ಇವಳಿಗಿಂತ ದೂರ ಹೋಗಿದ್ದಾರೆ. ಏನು ಮಾತಾಡಲ್ಲ, ಬರೀ ಕೈಯಲ್ಲೇನೋ ಸಿಗ್ನಲ್ ಮಾತ್ರ ಕೊಡ್ತಾ ಇದ್ದಾರೆ. ಅಜ್ಜಿ ಸ್ವಲ್ಪ ಅಲ್ಲೇ ನಿಂತ್ಕೊಳ್ಳಿ, ಯಾಕೆ ಹಿಂದೆ ಹೋಗ್ತಿದ್ದೀರಾ? ಇವಳು ಮತ್ತೆ ಮುಂದೆ ಹೋದಾಗ ಅಜ್ಜಿ ಎಗೇನ್ ಹಿಂದೆ ಹೋಗ್ತಾರೆ. ಓ ನೈಸ್, ಇದೊಂದು ಗೇಮಾ, ಇರಿ ಅಂತ ಜೋರಾಗಿ ಓಡ್ ಬರ್ತಾಳೆ. ನೋಡಿದ್ರೆ ಅಜ್ಜಿ ಇವಳು ಎಷ್ಟು ದೂರ ಓಡ್ ಬಂದಿದ್ದಾಳೋ ಅಷ್ಟೇ ದೂರ ಹಿಂದೆ ಸರ್ದಿದ್ದಾರೆ. ಇವರಿಬ್ಬರ ನಡುವೆ ಕರೆಕ್ಟ್ ಆಗಿ 73 yards ಡಿಸ್ಟೆನ್ಸ್ ಇದೆ, ಅಂದ್ರೆ 200 ಅಡಿ. ಇಲ್ಲಿ ಏನ್ ನಡೀತಾ ಇದೆ? ನಾನು ಹತ್ರ ಬಂದ್ರೆ ನೀವ್ಯಾಕೆ ಹಿಂದೆ ಹೋಗ್ತಿದ್ದೀರಾ? ಅದು ಕೂಡ ನೀವೇನು ಮಾತಾಡ್ತಾನೆ ಇಲ್ಲ, ಬರೀ ಕೈಯಲ್ಲಿ ಸಿಗ್ನಲ್ ಕೊಡ್ತಾ ಇದ್ದೀರಾ. ಏನ್ ಕತೆ ನಿಮ್ದು? ಆದ್ರೆ ಅಜ್ಜಿ ಏನು ಮಾತಾಡ್ತಾನೆ ಇಲ್ಲ. ಇದು ಸರಿಯಾಗಲ್ಲ ಅಂತ ರೂಬಿ ಅಲ್ಲಿಂದ ಹೊರಡ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ತಿರುಗ್ ನೋಡ್ತಾಳೆ. ಅಜ್ಜಿ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಿದು, ಈ ಅಜ್ಜಿಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ? ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಳೆ. ಮತ್ತೆ ತಿರುಗ್ ನೋಡಿದಾಗ ಅಜ್ಜಿ ಹಿಂದೆನೆ ಬರ್ತಾ ಇದ್ದಾರೆ. ಅವರು ಕೈಯಲ್ಲಿ ಮಾಡ್ತಿರೋ ಸಿಗ್ನಲ್ ಏನು ಅಂತ ಇವಳಿಗೆ ಅರ್ಥ ಆಗ್ತಿಲ್ಲ. ಹೆದ್ರಿದ್ದ ರೂಬಿ ಅಲ್ಲಿಂದ ಓಡೋಗ್ತಾಳೆ. ಈಗ ತಿರುಗ್ ನೋಡಿದಾಗ ಅಜ್ಜಿ ಕಾಣಿಸ್ತಾ ಇಲ್ಲ. ರೂಬಿಗೆ ಫುಲ್ ಖುಷಿ, ಹೇಗೋ ಅವರಿಂದ ತಪ್ಸ್ಕೊಬಿಟ್ಟೆ ಅಂತ. ನೋಡಿದ್ರೆ ಇವಳು ಮುಂದೆ ಒಂದು 200 ಅಡಿ ದೂರದಲ್ಲಿ ಅಜ್ಜಿ ನಿಂತ್ಕೊಂಡಿದ್ದಾರೆ. ಇವಳಿಗೆ ಶಾಕ್ ಆಗುತ್ತೆ. ಹಿಂದೆ ಬರ್ತಾ ಇದ್ದ ಅಜ್ಜಿ ಹೇಗೆ ಅಷ್ಟು ದೂರ ಮುಂದೆ ಬಂದ್ರು? ಮೇ ಬಿ ಅದು ದೆವ್ವ ಆಗಿರ್ಬೋದು ಅಂತ ಹೆದ್ರಿ ತಿರುಗ್ ನೋಡ್ದೆ ನಡ್ಕೊಂಡು ಹೋಗ್ತಾಳೆ. ಆ ಅಜ್ಜಿ ಅಂತೂ ಇವಳನ್ನ ಬಿಡ್ತಾನೆ ಇಲ್ಲ, ನಿರಂತರವಾಗಿ ಫಾಲೋ ಮಾಡ್ತಾನೆ ಇದ್ದಾರೆ. ದಾರಿ ಮಧ್ಯೆ ಒಬ್ರು ಲೇಡಿ ಸಿಗ್ತಾರೆ. ಹೇ ಹುಡುಗಿ, ಚಳಿ ಮೈ ಕೊರಿತಾ ಇದೆ, ನೀನ್ ನೋಡಿದ್ರೆ ಈ ತರ ಡ್ರೆಸ್ ಹಾಕೊಂಡಿದ್ಯಾ, ನಿನಗೆ ಚಳಿ ಆಗಲ್ವಾ? ಏನಿಲ್ಲ, ಸುಮ್ನೆ ಸುತ್ತಾಡಕ್ ಬಂದೆ ಅಷ್ಟೇ. ನಾನ್ ನಿಮ್ನ ಇದಕ್ಕೂ ಮುಂಚೆ ನೋಡಿದ್ದೀನಾ? ಇಲ್ವಲ್ಲ, ನಾನು ಇದೇ ಫಸ್ಟ್ ಟೈಮ್ ನಿನ್ನ ನೋಡ್ತಾ ಇರೋದು ಅಂತ ಈ ಲೇಡಿ ಹೇಳ್ತಾರೆ. ಆದ್ರೆ ರೂಬಿಗೆ ಅನ್ನಿಸ್ತಾ ಇದೆ ಈ ಲೇಡಿನ್ ನಾನು ಮೊದ್ಲೇ ಎಲ್ಲೋ ನೋಡಿದ್ದೀನಿ ಅಂತ. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನನ್ನ ಹಿಂದೆ ಒಬ್ರು ಅಜ್ಜಿ ನಿಂತ್ಕೊಂಡಿದ್ದಾರೆ. ಅವ್ರು ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಹಾ, ಕಾಣಿಸ್ತಾ ಇದ್ದಾರೆ. ಅವ್ರು ಕೈಯಲ್ಲೇನೋ ಸಿಗ್ನಲ್ ಮಾಡ್ತಿದ್ದಾರೆ. ಹೌದು, ಅದೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಇದೇ ರೂಟಲ್ಲೇ ಹೋಗ್ತೀರಾ ಅಲ್ವಾ? ಆ ಅಜ್ಜಿಗೆ ಏನ್ ಸಮಸ್ಯೆ, ಅವ್ರಿಗೇನ್ ಬೇಕು ಅಂತ ಕೇಳ್ತೀರಾ? ಅದನ್ನ ನೀನೇ ಕೇಳ್ಬೋದಿತ್ತಲ್ವಾ? ಇಲ್ಲ, ನಾನು ಹತ್ರ ಹೋದ್ರೆ ಅವ್ರು ದೂರ ಹೋಗ್ತಿದ್ದಾರೆ. ಅದನ್ನ ಹೇಳಿ ನಿಮ್ಗೆ ಅರ್ಥ ಮಾಡ್ಸೋದು ಕಷ್ಟ. ನೀವು ಅವ್ರನ್ನ ಕೇಳಿ ಪ್ಲೀಸ್. ಸರಿ ಅಂತ ಆ ಲೇಡಿ ದೂರ ನಿಂತಿರೋ ಅಜ್ಜಿ ಹತ್ರ ಹೋಗ್ತಾರೆ. ಆ ಲೇಡಿ ಹೋಗಿ ಏನ್ ಸಮಸ್ಯೆ ನಿಮ್ಗೆ ಅಂತ ಕೇಳಿದಾಗ ಅಜ್ಜಿ ಅದೇನ್ ಹೇಳಿದ್ರೋ ಗೊತ್ತಿಲ್ಲ. ಆ ಲೇಡಿ ಕಿರ್ಚ್ಕೊಂಡು ಓಡೋಗ್ತಾರೆ. ಇದ್ರಿಂದ ರೂಬಿಗ್ ತುಂಬಾನೇ ಭಯ ಆಗುತ್ತೆ. ಇಲ್ಲಿದ್ರೆ ಸರಿಯಾಗಲ್ಲ ಅಂತ ಜೋರಾಗಿ ಓಡೋಗ್ತಾಳೆ. ಆ ಬೆಟ್ಟದ ಕೆಳಗಡೆ ಒಂದು ಟೌನ್ ಇದೆ. ನೇರವಾಗಿ ಬಾರ್ ಹತ್ರ ಹೋಗ್ತಾಳೆ. ನಿಧಾನಕ್ಕೆ ತಿರುಗ್ ನೋಡಿದಾಗ ಅಜ್ಜಿ ಹಿಂದೆನೆ ನಿಂತ್ಕೊಂಡಿದ್ದಾರೆ. ಟೆನ್ಷನ್ ಆಗ್ತಿದೆ. 2 ಪೆಗ್ ಹಾಕಿದ್ರೆ ಸರಿಯಾಗುತ್ತೆ ಅಂತ ಬಾರ್ ಒಳಗಡೆ ಹೋಗ್ತಾಳೆ. ಈ ಟೌನ್ ಅಲ್ಲಿರೋ ಜನರನ್ನ ನೋಡೋಕೆ ಸ್ವಲ್ಪ ಹಳೆ ಜನರೇಷನ್ಗೆ ಸೇರಿದವ್ರ ತರ ಇದ್ದಾರೆ. ರೂಬಿ ಬಾರ್ ಟೆಂಡರ್ ನ ಕೇಳ್ತಾಳೆ, ರಾತ್ರಿ ಸ್ಟೇ ಆಗೋಕೆ ನನಗೆ ರೂಮ್ ಬೇಕು. ಹಾ, ರೂಮ್ ಇದೆ, $65 ಆಗುತ್ತೆ. ಸರಿ, ನೀವು ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತೀರಲ್ಲ? ಏನು ಆನ್ಲೈನ್ ಪೇಮೆಂಟಾ? ಅಂದ್ರೆ ಅದೇ ಫೋನಲ್ಲಿ ಪೇಮೆಂಟ್ ಆಪ್ ನ ಬಳಸಿ ಪೇ ಮಾಡ್ತೀವಲ್ಲ? ಏನು ಫೋನಾ? ಹಂಗಂದ್ರೆ ಏನು? ರೂಬಿ ಗಾಬರಿ ಆಗುತ್ತೆ. ಅಯ್ಯಯ್ಯೋ, ನಾನೇನಾದ್ರೂ ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ನಾ ಅಂತ. ಆಗ ಈ ಲೇಡಿ ಸುಮ್ನೆ ತಮಾಷೆ ಮಾಡದೆ ಅಷ್ಟೇ. ತಗೋ, ಪೇ ಮಾಡು. ಈ ಟೌನ್ ನೋಡೋಕೆ 1800ರ ಕಾಲಘಟ್ಟದ ತರಾನೇ ಇದೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಹಳೆ ಕಾಲದ ಜನದ ತರ ಸ್ಟೈಲ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ರೂಬಿಗೆ ಹೋದ್ ಜೀವ ಬಂದಂಗಾಗುತ್ತೆ. ಈಗ ಅವಳು 2026ರಲ್ಲೇ ಇದ್ದಾಳೆ. ಟಿವಿಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಟೆಲಿಕಾಸ್ಟ್ ಆಗ್ತಿದೆ. ಫಸ್ಟ್ ಬಾರಲ್ಲಿರೋರ್ನ ರೂಬಿ ಕೇಳ್ತಾಳೆ, ಹೊರಗಡೆ ನಿಂತಿರೋ ಅಜ್ಜಿ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದ್ದಾರಾ ಅಂತ. ಆಗ ಬಾರಲ್ಲಿದ್ದ ಒಬ್ಬ ವ್ಯಕ್ತಿ, ಹೌದು ಕಾಣಿಸ್ತಾ ಇದ್ದಾರೆ. ಹೊರಗಡೆ ಭಯಂಕರ ಚಳಿ ಇದೆ. ಆ ಅಮ್ಮ ನೋಡಿದ್ರೆ ಅಷ್ಟೊಂದು ಆರಾಮಾಗಿ ನಿಂತ್ಕೊಂಡಿದ್ದಾರಲ್ಲ. ಹೌದು, ಅದ್ ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ತುಂಬಾ ಹೊತ್ತಿಂದ ಫಾಲೋ ಮಾಡ್ತಾ ಇದ್ದಾರೆ. ಆ ಬಾರಲ್ಲಿದ್ದ ಒಬ್ರು ಅಜ್ಜಿ ಕೇಳ್ತಾರೆ, ಯಾಕೆ ಫಾಲೋ ಮಾಡ್ತಾ ಇದ್ದಾರೆ? ನೀನ್ ಅವ್ರನ್ನ ಕೇಳಿಲ್ವಾ? ಅಯ್ಯೋ, ಅದನ್ನ ನಿಮ್ಗೆ ಹೇಳಿದ್ರೆ ಅರ್ಥನೂ ಆಗಲ್ಲ.
ರೂಬಿ ಮನೆಗೆ ಹೊರಟಿದ್ದ ಒಬ್ಬ ವ್ಯಕ್ತಿ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ, ನೀವು ಹೇಗೂ ಆ ಕಡೆನೆ ತಾನೇ ಹೋಗ್ತೀರಾ? ಆ ಅಜ್ಜಿ ಹತ್ರ ಯಾರ್ ನೀವು, ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ? ಸರಿ ಕೇಳ್ತೀನಿ ಬಿಡು. ರೂಬಿ ವಿಂಡೋ ಇಂದ ನೋಡ್ತಾ ಇದ್ದಾಳೆ. ಬಾರಿಂದ ಹೊರಗ್ ಬಂದಿರೋ ವ್ಯಕ್ತಿ ನೀವ್ ಯಾರು, ಏನ್ ಬೇಕು ಅಂತ ಕೇಳಿದಾಗ ಅಜ್ಜಿ ಅದೇನ್ ಹೇಳಿದ್ರೋ ಗೊತ್ತಿಲ್ಲ, ಆ ವ್ಯಕ್ತಿ ಕಿರ್ಚ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಇದನ್ನ ರೂಬಿ ಮಾತ್ರ ಅಲ್ಲ, ಬಾರಲ್ಲಿದ್ದ ಎಲ್ರು ನೋಡ್ತಾರೆ. ಯಾಕೆ ಇವನು ಹೀಗ್ ಓಡೋದ? ಬಾರ್ ಟೆಂಡರ್ ಹೇಳ್ತಾರೆ, ಮೇ ಬಿ ಲೇಟ್ ಆಯ್ತು ಅನ್ಸುತ್ತೆ, ಅದಕ್ಕೇನೆ ಓಡಿರ್ಬೋದು. ಅವನ್ನ ನೋಡಿದ್ರೆ ಟೈಮ್ ಆಗಿದ್ರಿಂದ ಓಡ್ದಂಗೆ ಕಾಣಿಸ್ತಾ ಇಲ್ಲ. ಅಜ್ಜಿ ಏನೋ ಹೇಳಿದ್ರು, ಅದನ್ ಕೇಳಿನೇ ಓಡೋದ. ಸರಿ, ಅಜ್ಜಿ ಯಾರು? ಅದೇ ನನ್ಗೂ ಗೊತ್ತಿಲ್ಲ. ಅಜ್ಜಿ ಹತ್ರ ಹೋಗೋರೆಲ್ಲ ಎದ್ರಿ ಓಡೋಗ್ತಾ ಇದ್ದಾರೆ. ಬಾರಲ್ಲಿದ್ದವ್ರು ಕೇಳ್ತಾರೆ, ಯಾವಾಗಿಂದ ಅಜ್ಜಿ ನಿನ್ನ ಫಾಲೋ ಮಾಡ್ತಿದ್ದಾರೆ? ನಾನು ಕ್ಲಿಫ್ ನಲ್ಲಿ ಏನೋ ಮೆಮೋರಿಯಲ್ ತರ ಏನೋ ಇತ್ತು, ಅದನ್ನ ನೋಡಿದ್ಮೇಲೆ ಅಜ್ಜಿ ನನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು. ನೀನು ಆ ಮೆಮೋರಿಯಲ್ ನ ಬ್ರೇಕ್ ಮಾಡ್ದ? ಹೌದು, ನಾನು ಅದ್ರೊಳಗಡೆ ಹೋದೆ. ಇದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಮೇ ಬಿ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡಿಟ್ಟಿದ್ರು ಅನ್ಸುತ್ತೆ, ಅದನ್ನ ನೀನು ಬ್ರೇಕ್ ಮಾಡಿದ್ರಿಂದ ಈ ರೀತಿ ಆಗ್ತಿರ್ಬೋದು. ಆಗ ರೂಬಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಬ್ಲಾಕ್ ಮ್ಯಾಜಿಕ್ ಮಾಡೋದಾದ್ರೆ ಗ್ರೇವ್ ಯಾರ್ಡ್ ಅಥವಾ ಮನೆ ಹತ್ರ ಮಾಡ್ತಾರೆ. ಆ ಬೆಟ್ಟದ ಮೇಲೆ ಯಾರು ಇದನ್ನೆಲ್ಲ ಮಾಡೋಕ್ ಸಾಧ್ಯ? ಅದು ಅಲ್ದೆ ಅದೊಂದು ಪ್ರವಾಸಿ ತಾಣ. ಈ ಲೇಡಿ ಹೇಳ್ತಾರೆ, ಆ ಬೆಟ್ಟದ ತುದಿಲಿ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರಂದ್ರೆ ಖಂಡಿತ ಕಾರಣ ಇದ್ದೇ ಇರುತ್ತೆ. ಯಾಕಂದ್ರೆ ಆ ಕ್ಲಿಫ್ ಇದೆಯಲ್ಲ, ಅದು ನೀರು ಹಾಗೇನೆ ನೆಲಕ್ಕೆ ಒಂದು ಬಾರ್ಡರ್ ತರ. ಯಾವ್ದು ಆತ್ಮ ಬಾರ್ಡರ್ ದಾಟಿ ಬರಬಾರ್ದು ಅಂತ ಬ್ಲಾಕ್ ಮ್ಯಾಜಿಕ್ ಮಾಡಿರ್ಬೋದು. ಆದ್ರೆ ನೀನು ಅದನ್ನ ಬ್ರೇಕ್ ಮಾಡಿ ಆತ್ಮನ ಬಿಡುಗಡೆ ಮಾಡಿದ್ಯಾ, ಅದಕ್ಕೇನೆ ಅದು ನಿನ್ನ ಫಾಲೋ ಮಾಡ್ತಿದೆ. ಆಗ ರೂಬಿ, ನನ್ಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅಲ್ಲೊಂದು ಚೀಟಿ ಇತ್ತು, ಅದ್ರಲ್ಲಿ ರೆಸ್ಟ್ ಇನ್ ಪೀಸ್ ಮ್ಯಾಡ್ ಜಾಕ್ ಅಂತ ಬರ್ದಿತ್ತು. ಅಂದ್ರೆ ಅದೊಂದು ಗಂಡ್ಸು, ಆದ್ರೆ ನನ್ನ ಫಾಲೋ ಮಾಡ್ತಾ ಇರೋದು ಒಬ್ರು ಅಜ್ಜಿ. ಇದನ್ ಕೇಳಿ ಎಲ್ರು ಗಾಬರಿ ಆಗ್ತಾರೆ. ಬ್ಲಾಕ್ ಮ್ಯಾಜಿಕ್ ಮಾಡಿರೋ ಜಾಗನ ಬ್ರೇಕ್ ಮಾಡಿದ್ದು ಅಲ್ದೆ ಬರ್ದಿರೋದ್ನ ಓದಿದ್ಯಾ? ಅದೊಂದು ಲೆಟರ್ ತರ ಇತ್ತು, ಅದಕ್ಕೇನೆ ಓದ್ಬಿಟ್ಟೆ. ಅದು ಅಲ್ದೆ ನೀವೆಲ್ಲ ಮಾತಾಡ್ತಾ ಇರೋದ್ ನೋಡಿದ್ರೆ ಹೊರಗಡೆ ಇರೋದು ದೆವ್ವ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಸೇರಿ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ತಕ್ಷಣ ಡೋರ್ ತಟ್ಟೋ ಶಬ್ದ ಕೇಳುತ್ತೆ. ಎಲ್ರು ಗಾಬರಿಯಾಗಿ ಡೋರ್ ತೆಗಿಯೋಕೆ ಹೆದರ್ತಾ ಇದ್ದಾರೆ. ರೂಬಿ ಹೇಳ್ತಾಳೆ, ಯಾರೋ ಬಂದಿರ್ಬೋದು, ಡೋರ್ ತೆಗೀರಿ. ಸರಿ, ಅಷ್ಟು ಧೈರ್ಯ ಇದ್ರೆ ನೀನೇ ಡೋರ್ ತೆಗಿ ಅಂತ ಬಾರ್ ಟೆಂಡರ್ ಹೇಳ್ತಾರೆ. ಆಕ್ಚುಲಿ ರೂಬಿಗೂ ಭಯ ಆಗ್ತಿದೆ, ಮೇ ಬಿ ದೆವ್ವನೇ ಆಗಿರ್ಬೋದು ಅಂತ. ಅಂದ್ರೂ ಧೈರ್ಯ ಮಾಡಿ ಡೋರ್ ತೆಗಿತಾಳೆ. ನೋಡಿದ್ರೆ ಆ ಬಾರ್ಗೆ ಐಟಮ್ ಸಪ್ಲೈ ಮಾಡೋ ವ್ಯಕ್ತಿ ಬಂದಿದ್ದಾರೆ. ಬಾರಲ್ಲಿ ಇದ್ದವರೆಲ್ಲ ಜೋರಾಗಿ ನಗ್ತಾರೆ. ನೀನು ಕ್ಲಿಫ್ ನಲ್ಲಿ ನೋಡಿರೋದು ಮೇ ಬಿ ಮಕ್ಳೇನೋ ಡಿಸೈನ್ ಮಾಡಿದ್ರು ಅನ್ಸುತ್ತೆ. ನಾವು ಸುಮ್ನೆ ಬ್ಲಾಕ್ ಮ್ಯಾಜಿಕ್ ಅಂತ ನಿನ್ನ ಹೆದರ್ಸಿದ್ವಿ ಅಷ್ಟೇ. ಹಾಗಾದ್ರೆ ಹೊರಗಡೆ ಇರೋ ಅಜ್ಜಿ ಯಾರು? ಯಾರೋ ಮೆಂಟಲ್ ಇಲ್ನೆಸ್ ಇರೋ ಅಜ್ಜಿ ಅನ್ಸುತ್ತೆ ಅಂತ ಬಾರಲ್ಲಿದ್ದವರು ಹೇಳ್ತಾರೆ. ರೂಬಿ ಹೊರಗ್ ಬಂದಾಗ ಅಜ್ಜಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಆದ್ರೂನು ಅದೇ ಜಾಗದಲ್ಲೇ ಇದ್ದಾರೆ. ಇದನ್ನ ರೂಬಿ ಕೂಡ ಅಬ್ಸರ್ವ್ ಮಾಡ್ತಾಳೆ. ಆಗ ಬಾರ್ ಟೆಂಡರ್ ಹೇಳ್ತಾರೆ, ನಿನ್ನೆ ಇಲ್ಲಿಂದ ಒಬ್ಬ ಅದೇ ಅಜ್ಜಿ ಜೊತೆಲಿ ಮಾತಾಡಿ ಓಡೋದ ಅಲ್ವಾ? ಅವ್ನು ನನಗ್ ಕಾಲ್ ಮಾಡಿ ಇನ್ಮೇಲೆ ಈ ಬಾರ್ ಕಡೆನೆ ಬರಲ್ಲ ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ರೆ ನಿನ್ನೆ ಕೇಳು ಅಂತಿದ್ದಾನೆ. ಅಂತದೇನ್ ಮಾಡ್ದೆ ನೀನ್ ಅವನಿಗೆ? ರೂಬಿ ಹೇಳ್ತಾಳೆ, ನಾನೇನು ಮಾಡಿಲ್ಲ, ಹೊರಗಡೆ ನಿಂತಿರೋ ಅಜ್ಜಿನೇ ಏನೋ ಮಾಡಿದ್ದಾರೆ. ಬೇಕಿದ್ರೆ ನೀವು ಅವ್ರನ್ನೇ ಕೇಳಿ. ನೋಡು, ಅದು ನನಗೆ ಅವಶ್ಯಕತೆ ಇಲ್ದೇ ಇರೋ ಕೆಲ್ಸ. ನೀನು ರಾತ್ರಿ ಸ್ಟೇ ಆಗಕ್ಕೆ ರೂಮ್ ಬೇಕು ಅಂದೆ, ನಾನ್ ರೂಮ್ ಕೊಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿ ಫಸ್ಟ್ ಇಲ್ಲಿಂದ ಹೊರಡು ಅಂತ. ನಡ್ಕೊಂಡು ಹೋದ್ರೆ ಅಜ್ಜಿ ಫಾಲೋ ಮಾಡ್ತಾರೆ. ಅದಕ್ಕೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಅಜ್ಜಿ ಆ ಟ್ರೈನ್ ಹೋಗ್ತಿರೋ ಸ್ಪೀಡ್ಗೆ ತಕ್ಕಂತೆ ರೂಬಿ ಎಲ್ಲೆಲ್ಲ ನೋಡ್ತಾಳೋ ಅಲ್ಲೆಲ್ಲ ಅಜ್ಜಿ ನಿಂತ್ಕೊಂಡಿದ್ದಾರೆ. ಡಿಫ್ರೆನ್ಸ್ ಏನಂದ್ರೆ ರೂಬಿ ಹಾಗೇನೆ ಅಜ್ಜಿ ನಡುವೆ 73 yards ಗ್ಯಾಪ್ ಇದೆ. ಈ ಡಿಸ್ಟೆನ್ಸ್ ಮಾತ್ರ ಮೇಂಟೈನ್ ಆಗ್ತಿದೆ. ಸೊ ಹಾಗಾದ್ರೆ ಫಾಲೋ ಮಾಡ್ತಾ ಇರೋದು ದೆವ್ವನೂ ಅಲ್ಲ, ಮನುಷ್ಯನೂ ಅಲ್ಲ, ಬೇರೇನೂ ಆಗಿರ್ಬೋದು ಅಂತ ರೂಬಿ ಅನ್ಕೋತಾಳೆ. ಮನೆಗ್ ಬಂದಾಗ ತಾಯಿ ಹೇಳ್ತಾರೆ, ಕುಕ್ ಮಾಡಿದ್ದೀನಿ, ಚೆನ್ನಾಗಿ ತಿನ್ನು, ಓಕೆನಾ? ಏನ್ ರೂಬಿ, ಯಾಕೆ ಬೇಜಾರಾಗಿದ್ಯಾ? ರೂಬಿ ವಿಂಡೋ ಹತ್ರ ಕರ್ಕೊಂಡೋಗಿ, ಅಮ್ಮ ಅಲ್ಲಿ ನೋಡು, ಆ ಅಜ್ಜಿ ನನ್ನ ನಿರಂತರವಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಅಮ್ಮ ಹೇಳ್ತಾರೆ ನಾನೋಗಿ ಮಾತಾಡ್ತೀನಿ ಅಂತ. ಮಾತಾಡೋರೆಲ್ಲ ಓಡೋಗ್ತಾ ಇದ್ದಾರೆ ಅಂತ ರೂಬಿ ಹೇಳ್ತಾಳೆ. ಆಗ ಅವ್ರ ಅಮ್ಮ ಒಂದು ಐಡಿಯಾ ಹೇಳ್ತಾರೆ, ನಾನೋಗಿ ಅವ್ರ ಜೊತೆ ಮಾತಾಡ್ತೀನಿ, ನಾವಿಬ್ರು ಫೋನಲ್ಲಿ ಕನೆಕ್ಟ್ ಆಗಿರೋಣ, ಆಗ್ಲೇ ಅಜ್ಜಿ ಏನ್ ಮಾತಾಡ್ತಾರೆ ಅನ್ನೋದು ನಿನಗೂ ಕೇಳುತ್ತೆ. ಸರಿ ಅಮ್ಮ, ಓಕೆ, ಬಟ್ ಕೇರ್ಫುಲ್. ಆ ಅಜ್ಜಿ ಜೊತೆ ಇಲ್ಲಿ ತನಕ ಮಾತಾಡ್ದವ್ರೆಲ್ಲ ಓಡೋಗಿದ್ದಾರೆ, ನೀನೇನು ಚಿಂತೆ ಮಾಡಬೇಡ, ನಾನ್ ನೋಡ್ಕೋತೀನಿ ಅಂತ ಇವ್ರ ತಾಯಿ ಅಲ್ಲಿಗೆ ಹೋಗ್ತಾರೆ. ಹತ್ರ ಹೋಗಿ ಅಜ್ಜಿ ಜೊತೆ ಮಾತಾಡ್ತಾರೆ. ಆದ್ರೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಇವಳಿಗೆ ಕೇಳ್ತಾ ಇಲ್ಲ. ಅಮ್ಮ, ಅಜ್ಜಿ ಏನೇ ಹೇಳಿದ್ರು ಕೇಳ್ಬೇಡ. ಆದ್ರೆ ಅವ್ರಮ್ಮ ಅಜ್ಜಿ ಹೇಳಿದ್ ಕೇಳಿ ಓಡೋಗ್ತಾರೆ. ರೂಬಿ ಹಿಂದೆನೆ ಓಡ್ತಾಳೆ. ಆದ್ರೆ ಅವ್ರಮ್ಮ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಈಗ ಅವರು ಟ್ಯಾಕ್ಸಿನಲ್ಲಿ ಹೋಗ್ತಾರೆ. ರೂಬಿನ ಒಂಥರ ನೋಡ್ತಿದ್ದಾರೆ. ಇವಳಿಗಂತೂ ಏನು ಅರ್ಥ ಆಗ್ತಿಲ್ಲ. ಈ ಅಜ್ಜಿ ಏನ್ ಹೇಳ್ತಿದ್ದಾರೆ? ಸ್ವಂತ ತಾಯಿನೇ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಈಗ ರೂಬಿ ಟ್ಯಾಕ್ಸಿ ಹಿಂದೆ ಓಡ್ತಾಳೆ. ಆದ್ರೆ ಅವ್ರನ್ನ ತಡಿಯಕ್ ಆಗಲ್ಲ. ನಡೆದ ವಿಷಯನ ಇವ್ರ ಅಜ್ಜಿಗೆ ಹೇಳ್ದಾಗ ಅವರು ನಂಬಕ್ ರೆಡಿನೇ ಇಲ್ಲ. ಬರ್ತಾಳ್ ಬಿಡು, ತಲೆ ಕೆಡ್ಸ್ಕೋಬೇಡ ಅಂತ.
ರೂಬಿ ಅವ್ರ ತಾಯಿ ನಂಬರ್ಗೆ ನಿರಂತರವಾಗಿ ಕಾಲ್ ಮಾಡ್ತಾಳೆ, ಆದ್ರೆ ಅವರು ಪಿಕ್ ಮಾಡ್ತಾ ಇಲ್ಲ. ಕೊನೆಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾಳೆ, ಅಮ್ಮ ಅಜ್ಜಿ ನಿನಗೆ ಏನ್ ಹೇಳಿದ್ರು, ದಯವಿಟ್ಟು ರಿಪ್ಲೈ ಮಾಡು ಅಂತ. ಈಗ ಮನೆ ಒಳಗಡೆ ಹೋಗೋಕೆ ಟ್ರೈ ಮಾಡಿದಾಗ ಡೋರ್ ಓಪನ್ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಅಮ್ಮ ಮನೆ ಒಳಗಡೆ ಬಂದಿದ್ದಾರೆ, ನಾನ್ ಬರಬಾರ್ದು ಅಂತ ಡೋರ್ ಕ್ಲೋಸ್ ಮಾಡಿದ್ದಾರೆ. ಅಮ್ಮ ಡೋರ್ ತೆಗೀರಿ. ಫೈನಲಿ ಅವ್ರ ಅಮ್ಮ ಕಾಲ್ ಮಾಡಿ ಮಾತಾಡ್ತಾರೆ, ರೂಬಿ ನೀನ್ ಇಲ್ಲಿರ್ಬೇಡ, ಎಲ್ಲಾದ್ರೂ ಹೋಗ್ಬಿಡು. ಅಮ್ಮ ನಾನ್ ನಿನ್ ಮಗಳು ತಾನೆ, ನೋಡು ನಿನ್ನ ನಾನು ದತ್ತು ತಗೊಂಡು ಸಾಕ್ದೆ, ಅದ್ ನಿನಗೂ ಗೊತ್ತು. ನಿನ್ ನಿಜವಾದ ತಾಯಿನೇ ನೀನ್ ಬೇಡ ಅಂತ ಬಿಸಾಡ್ ಹೋದ್ರು. ಹೀಗೆ ಅವಳ ಮನ್ಸಿಗೆ ನೋವಾಗೋ ತರ ಮಾತಾಡ್ತಾರೆ. ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೀಗೆ 1 ವರ್ಷ ಕಳೆದು ಹೋಗುತ್ತೆ. ಎಲ್ಲೇ ಹೋದ್ರೂನು ಅಜ್ಜಿ ಮಾತ್ರ ನಿರಂತರವಾಗಿ ಫಾಲೋ ಮಾಡ್ತಾನೆ ಇದ್ದಾರೆ. ಕಾಫಿ ಶಾಪ್ ನಲ್ಲಿ ಇದ್ದಾಗ ಕೇಟ್ ಅಂತ ಒಬ್ರು ಲೇಡಿ ಬರ್ತಾರೆ. ಹೇ ರೂಬಿ, ದೂರದಲ್ಲೊಬ್ರು ಅಜ್ಜಿ ನಿಂತ್ಕೊಂಡಿದ್ದಾರೆ, ಅವ್ರು ನಿನಗೂ ಕಾಣಿಸ್ತಾ ಇದ್ದಾರೆ ಅಲ್ವಾ? ಅವ್ರ ಬಗ್ಗೆನೆ ನಾನ್ ಮಾತಾಡಕ್ ಬಂದಿದ್ದೀನಿ. ಫಸ್ಟ್ ನನ್ ಬಗ್ಗೆ ಹೇಳ್ತೀನಿ. ನಾನು ಗವರ್ಮೆಂಟ್ ನ ಸೀಕ್ರೆಟ್ ಏಜೆಂಟ್. ಭೂಮಿಲಿ ನಡೆಯೋ ವಿಚಿತ್ರ ಘಟನೆಗಳನ್ನ ತಡೆಯೋದೇ ನನ್ ಕೆಲ್ಸ. ಕಳೆದ 1 ವರ್ಷದಲ್ಲಿ ನಮ್ಗೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ. ನೀನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ವಾ, ಯಾರೋ ಅಜ್ಜಿ ಕಾಣಿಸ್ಕೊತಾ ಇದ್ದಾರೆ ಅಂತ? ಅದು ಆ ಅಜ್ಜಿನೇ ತಾನೆ? ಹೌದು ಅವ್ರೆ. ಫೈನಲಿ ನೀವಾದ್ರೂ ಬಂದ್ರಲ್ಲ ನನಗೆ ಹೆಲ್ಪ್ ಮಾಡಕ್ಕೆ, ಅಷ್ಟೇ ಸಾಕು. ಅದೇ ಅಜ್ಜಿನೇ ನಾನು ಎಲ್ಲೇ ಹೋದ್ರೂನು ಫಾಲೋ ಮಾಡ್ತಿದ್ದಾರೆ. ಅವರು ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಇದ್ರೂನು ಯಾರು ಕೂಡ ಅವ್ರ ಮೇಲೆ ಗಮನ ಹರಿಸಲ್ಲ. ನಾನು ಯಾರಿಗಾದ್ರೂ ಹೇಳಿ ಅವ್ರೋಗಿ ಮಾತಾಡಿದಾಗ ಮಾತ್ರ ಅಜ್ಜಿ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿಂದಾನೆ ಆ ಅಜ್ಜಿ ನಮ್ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದೇ ನಿಜ. ನನಗೂ ಅಜ್ಜಿ ನಡುವೆ 73 yards ಗ್ಯಾಪ್ ಇದೆ. ಕರೆಕ್ಟ್ ಆಗಿ ಅದೇ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ನನಗೂ ಅದು ಗೊತ್ತು, ಯಾಕಂದ್ರೆ ಕೆಲವು ತಿಂಗಳಿಂದ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ನಮ್ ಹತ್ರ ಇರೋ ಹೈ ಕ್ವಾಲಿಟಿ ಕ್ಯಾಮೆರಾ ಬಳಸಿ ಅವ್ರ ಫೋಟೋ ತೆಗೆದ್ರೆ ಈ ರೀತಿ ಬ್ಲರ್ ಬರ್ತಿದೆ. ಹೌದು, ನಾನು ಕೂಡ ಟ್ರೈ ಮಾಡ್ದೆ, ಆದ್ರೆ ನನ್ನಿಂದ ಅವ್ರ ಫೋಟೋ ತೆಗಿಯಕ್ಕಾಗಿಲ್ಲ. ಸರಿ, ನಮ್ ಟೀಮ್ ಅವ್ರನ್ನ ಕರ್ಸಿ ಆ ಅಜ್ಜಿನ ಇಲ್ಲಿ ಕರೆದು ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಸರಿ, ಓಕೆ. ಅಜ್ಜಿ ಹೇಳೋದ್ನ ಕೇಳಿ ಎಲ್ರು ಓಡೋಗಿದ್ದಾರೆ. ಸೊ ನಿಮ್ ಟೀಮ್ ಅವ್ರಿಗೆ ಹೇಳ್ಬಿಡಿ. ಡೋಂಟ್ ವರಿ ರೂಬಿ, ನಮ್ ಟೀಮ್ ನಲ್ಲಿ ಇರೋರೆಲ್ಲ ವೆಲ್ ಟ್ರೈನ್ಡ್ ಶಾರ್ಪ್ ಶೂಟರ್ಸ್. ಅವ್ರು ಯಾರಿಗೂ ಹೆದ್ರಲ್ಲ. ಟೀಮ್ ಅವ್ರಿಗೆ ಕೇಟ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಗಾಯ್ಸ್, ಅಜ್ಜಿ ಹತ್ರ ಹೋಗಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಮಾತಾಡಬೇಡಿ. ಟೀಮ್ ಅವರು ಅಜ್ಜಿ ಹತ್ರ ಹೋಗಿ ರೂಬಿ ಕಡೆ ತಿರುಗಿ ನೋಡ್ತಾರೆ. ಅಜ್ಜಿ ಏನೋ ಹೇಳಿದ್ ಕೇಳಿ ಟೀಮ್ ಅವರೆಲ್ಲ ಕೇಟ್ಗೂ ಹೇಳ್ದಾಗ, ಸರಿ ಹಾಗಾದ್ರೆ ನೀವೆಲ್ಲ ಅಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಆಗ ರೂಬಿ, ಕೇಟ್ ಏನ್ ವೆಲ್ ಟ್ರೈನ್ಡ್ ಫೋರ್ಸ್ ಅಂತೆಲ್ಲ ಹೇಳಿದ್ರಿ, ಈಗ ನೀವೇ ಓಡೋದ್ರೆ ನನಗೆ ಹೆಲ್ಪ್ ಮಾಡೋದು ಯಾರು? ದಯವಿಟ್ಟು ನಿಲ್ಲಿ. ಆದ್ರೆ ಅವರೆಲ್ಲ ಹೋಗ್ಬಿಡ್ತಾರೆ. ರೂಬಿಗ್ ತಲೆ ಕೆಟ್ಟೋಗುತ್ತೆ. ಒಂದು ದೊಡ್ಡ ಫೋರ್ಸ್ ಇಂದನೂ ಏನು ಮಾಡಕ್ ಆಗ್ತಿಲ್ಲ ಅಂತ. ಇನ್ಮೇಲೆ ಅಜ್ಜಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ, ನನ್ ಲೈಫ್ ಬಗ್ಗೆ ಫೋಕಸ್ ಮಾಡಿದ್ರೆ ಸಾಕು ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ಕೆಲವು ವರ್ಷ ಕಳೆದು ಹೋಗುತ್ತೆ. ರೂಬಿ ಎಲ್ಲೇ ಹೋದ್ರೂನು ಅಜ್ಜಿ ಮಾತ್ರ ನಿರಂತರವಾಗಿ ಫಾಲೋ ಮಾಡ್ತಾನೆ ಇದ್ದಾರೆ. ಇವಳಿಗೂ ಅಭ್ಯಾಸ ಆಗಿದ್ರಿಂದ ಆ ಅಜ್ಜಿ ಹಿಂದೆನೆ ಬರ್ತಿದ್ದಾರೆ ಅನ್ನೋದನ್ನ ಮರೆತು ಜೀವನ ಮಾಡ್ತಾಳೆ. ರೆಸ್ಟೋರೆಂಟ್ ನಲ್ಲಿ ಇರುವಾಗ ಟಿವಿಲಿ ಒಂದು ನ್ಯೂಸ್ ಪ್ರಸಾರ ಆಗ್ತಿದೆ. ವಿಲಿಯಂ ಅನ್ನುವ ವ್ಯಕ್ತಿ ಇಂಗ್ಲೆಂಡ್ ದೇಶದ ಪ್ರೆಸಿಡೆಂಟ್ ಸ್ಥಾನಕ್ಕೆ ಪೈಪೋಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಅದ್ರ ಬಗ್ಗೆನೇ ಡಿಬೇಟ್ ನಡೀತಾ ಇದೆ. ನಾನು ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಜೀವನ ಶುರು ಮಾಡಿದೆ. ನನ್ನ ಎಲ್ರು ಮ್ಯಾಡ್ ಜಾಕ್ ಅಂತ ಕರೀತಾರೆ. ಇದನ್ ಕೇಳಿದ ತಕ್ಷಣ ರೂಬಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಮ್ಯಾಡ್ ಜಾಕ್ ಅನ್ನುವ ಪದನ ಕೆಲವು ವರ್ಷಗಳ ಹಿಂದೆನೆ ಆ ಕ್ಲಿಫ್ಗೆ ಹೋದಾಗ ನೋಡಿದ್ದೆ ಅಲ್ವಾ, ರೆಸ್ಟ್ ಇನ್ ಪೀಸ್ ಮ್ಯಾಡ್ ಜಾಕ್ ಅಂತ ಬರ್ದಿತ್ತು. ಈಗ ಅದೇ ಹೆಸರಲ್ಲೊಬ್ಬ ಇದ್ದಾನೆ ಅಂದ್ರೆ ಏನರ್ಥ ಅಂತ ಕನ್ಫ್ಯೂಸ್ ಆಗ್ತಾಳೆ. ಎಲೆಕ್ಷನ್ ನಡೆದು ವಿಲಿಯಂ ಗೆಲ್ತಾನೆ. ಈಗ ಇವನೇ ಇಂಗ್ಲೆಂಡ್ ದೇಶದ ಪ್ರೈಮ್ ಮಿನಿಸ್ಟರ್. ಎಲ್ಲಾ ದೇಶನೂ ನ್ಯೂಕ್ಲಿಯರ್ ವೆಪನ್ ನ ಇಟ್ಕೊಂಡಿದ್ದಾರೆ, ಆದ್ರೆ ಅದನ್ನ ಯೂಸ್ ಮಾಡ್ತಾನೆ ಇಲ್ಲ. ಮತ್ತ್ಯಾಕೆ ಅದನ್ನ ಇಟ್ಕೋಬೇಕು? ಪಾಕಿಸ್ತಾನಿಂದ ನ್ಯೂಕ್ಲಿಯರ್ ವೆಪನ್ ನ ತರಿಸ್ಕೊಂಡು ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ಇದ್ರಿಂದ ವರ್ಲ್ಡ್ ವಾರ್ ಶುರು ಆಗ್ಬಿಡುತ್ತೆ. ತುಂಬಾ ಜನ ಜೀವ ಕಳ್ಕೊಂಡು ಮತ್ತೆ ರಿಕವರಿ ಆಗದೆ ಇರೋ ರೇಂಜ್ಗೆ ಕೆಲವು ದೇಶ ಅಳಿವಿನ ಅಂಚಿನಲ್ಲಿದೆ. ಹೀಗೆ 40 ವರ್ಷ ಕಳೆದು ಹೋಗುತ್ತೆ. ರೂಬಿ ಈಗ ಅಜ್ಜಿ ಆಗಿದ್ದಾಳೆ. ಈಗ್ಲೇ ಅರ್ಥ ಆಗುತ್ತೆ, ರೆಸ್ಟ್ ಇನ್ ಪೀಸ್ ಮ್ಯಾಡ್ ಜಾಕ್ ಅಂತ ಬರ್ದಿತ್ತು ಅಂದ್ರೆ ಆ ಮ್ಯಾಡ್ ಜಾಕ್ ಸಾಯ್ಬೇಕಾಗಿದ್ದ ವ್ಯಕ್ತಿ. ಅದನ್ನೇ ಯಾರೋ ಕ್ಲಿಫ್ ನಲ್ಲಿ ಬರ್ದಿಟ್ಟಿದ್ರು, ಆದ್ರೆ ಅದು ನನಗೆ ಆ ಸಮಯದಲ್ಲಿ ಅರ್ಥ ಆಗ್ಲಿಲ್ಲ ಅಂತ. ಅರ್ಧ ಪ್ರಪಂಚನೇ ನಾಶ ಆಗಿ ರೂಬಿ ಮುದುಕಿ ಆದ್ರೂನು ಅಜ್ಜಿ ಈಗ್ಲೂ ಇವ್ರನ್ನ ಫಾಲೋ ಮಾಡ್ತಾನೆ ಇದ್ದಾರೆ. ಆದ್ರೆ ಸಡನ್ ಆಗಿ ಒಂದಿನ ಅಜ್ಜಿ ತುಂಬಾನೇ ಹತ್ರ ಬರ್ತಾರೆ. ರೂಬಿಗೆ ಏನು ಅರ್ಥ ಆಗ್ತಿಲ್ಲ. ತುಂಬಾ ವರ್ಷಗಳಿಂದ ಇವ್ರ ಪ್ರಶ್ನೆಗೆ ಉತ್ತರನೇ ಸಿಕ್ಕಿರ್ಲಿಲ್ಲ. ಕೊನೆಗೂ ಇವ್ರನ್ನ ಫಾಲೋ ಮಾಡ್ತಿದ್ದ ಅಜ್ಜಿ ಯಾರು ಅನ್ನೋದು ಗೊತ್ತಾಗುತ್ತೆ. ಅಜ್ಜಿ ಹತ್ರ ಬರ್ತಿದ್ದಂಗೆ ರೂಬಿ ಬೇರೊಂದು ಜಾಗಕ್ಕೆ ಟೆಲಿಪೋರ್ಟ್ ಆಗ್ತಾಳೆ. ತುಂಬಾ ಏಜ್ ಆಗಿರೋ ರೂಬಿ ಕ್ಲಿಫ್ ಹತ್ರ ಇದ್ದಾರೆ. ದೂರದಲ್ಲಿ ಪಾಸ್ಟ್ ರೂಬಿನ ತೋರಿಸ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಫಾಲೋ ಮಾಡ್ಕೊಂಡು ಒಬ್ರು ಅಜ್ಜಿ ಬರ್ತಿದ್ರು ಅಲ್ವಾ, ಅದು ಬೇರೆ ಯಾರು ಅಲ್ಲ, ಅದು ರೂಬಿಯ ಫ್ಯೂಚರ್. ಆದ್ರೆ ಫ್ಯೂಚರ್ ಇಂದ ಬಂದ ಅಜ್ಜಿ ಒಂದು ರೀತಿಲಿ ಡೆತ್ ತರ.
ಅಜ್ಜಿ ಹತ್ರ ಯಾರಾದ್ರೂ ಹೋದ್ರೆ ಅವ್ರು ಹೇಳೋದ್ನ ಕೇಳಿ ಹೆದ್ರಿ ಓಡೋಗ್ತಾರೆ. ಅದಕ್ಕೇನೆ ಹತ್ರ ಹೋಗಿದ್ದ ಎಲ್ರು ಓಡೋಗಿರ್ತಾರೆ. ಆದ್ರೆ ಈ ವಿಷಯ ಲೂಪ್ ತರ ಪದೇ ಪದೇ ನಡೀತಾನೆ ಇದೆ. ಪಾಸ್ಟ್ ರೂಬಿ ಬರ್ತಾಳೆ, ಫ್ಯೂಚರ್ ರೂಬಿ ಅವಳನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ಒಬ್ಬ ಪ್ರೆಸಿಡೆಂಟ್ ಆಗಿ ವರ್ಲ್ಡ್ ವಾರ್ ಸೃಷ್ಟಿ ಮಾಡ್ತಾನೆ. ರೂಬಿಗೆ ಏಜ್ ಆಗುತ್ತೆ. ಅವ್ರು ಮತ್ತೆ ಪಾಸ್ಟ್ ಗೆ ಟ್ರಾವೆಲ್ ಮಾಡಿ ಪಾಸ್ಟ್ ಅಲ್ಲಿರೋ ರೂಬಿನ ಫಾಲೋ ಮಾಡ್ತಾರೆ. ಸೊ ಈ ಲೂಪ್ ಸ್ಟಾಪ್ ಆಗಲ್ಲ. ಇದು ನಿರಂತರವಾಗಿ ನಡೀತಾ ಇರೋದ್ರಿಂದಾನೆ ಹೈಕಿಂಗ್ ಬಂದಿದ್ದ ಲೇಡಿನ ನೋಡಿ ನಾನ್ ನಿಮ್ನ ಮುಂಚೆ ನೋಡಿದ್ನ ಅಂತ ಕೇಳಿರ್ತಾಳೆ. ಯಾಕಂದ್ರೆ ಇದೊಂದು ಲೂಪ್ ಆಗಿರೋದ್ರಿಂದ ತುಂಬಾ ಸಲ ಇದೇ ಪದನ ಬಳಸಿರ್ತಾಳೆ. ಸೊ ಈಗ ಮತ್ತೆ ಅದೇ ಲೂಪ್ ಸ್ಟಾರ್ಟ್ ಆಗುತ್ತೆ. ಫಾಲೋ ಮಾಡ್ತಿರೋ ಅಜ್ಜಿನ ಮರೆತು ರೂಬಿ ರೆಸ್ಟೋರೆಂಟ್ ನಲ್ಲಿ ಇರುವಾಗ ವಿಲಿಯಂ, ಅದೇ ಮ್ಯಾಡ್ ಜಾಕ್ ಇದ್ದಾನಲ್ಲ, ಅವ್ನ್ ಮಾತಾಡ್ತಾ ಇರೋದ್ನ ರೂಬಿ ಟಿವಿನಲ್ಲಿ ನೋಡ್ತಾಳೆ. ಈ ಲೂಪ್ ನಲ್ಲಿ ಇವಳಿಗೆ ಬೇರೆ ಏನೋ ಸ್ಟ್ರೈಕ್ ಆಗುತ್ತೆ. ನೇರವಾಗಿ ವಿಲಿಯಂಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಒಂದು ಗ್ರೂಪ್ ಇರ್ತಾರೆ ಅಲ್ವಾ, ಆ ಗ್ರೂಪ್ ಒಳಗಡೆ ಹೋಗಿ ಇವಳು ಸೇರ್ಸಿಟ್ಟಿದ್ದ ದುಡ್ಡನ್ನೆಲ್ಲ ಕೊಟ್ಟು ಇವಳು ಕೂಡ ಸಪೋರ್ಟರ್ ಆಗಿ ಆ ಗ್ರೂಪ್ ನಲ್ಲಿ ಸೇರ್ಕೋತಾಳೆ. ಆ ವಿಲಿಯಂ ಎಲೆಕ್ಷನ್ ನಲ್ಲಿ ಗೆಲ್ಲೋಕೆ ಏನೆಲ್ಲ ಸಪೋರ್ಟ್ ಬೇಕೋ ಅದನ್ನೆಲ್ಲ ಮಾಡಿ ವಿಲಿಯಂನ ವಿಶ್ವಾಸ ಗಳಿಸ್ತಾಳೆ. ವಿಲಿಯಂ ಒಂದು ಟಿವಿ ಶೋ ನಲ್ಲಿ ಮಾತಾಡ್ತಾ ಇದ್ದಾನೆ. ನೀವು ಗೆದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಆಂಕರ್ ಕೇಳ್ತಾರೆ. ನೋಡಿ, ಎಲ್ಲಾ ದೇಶನು ನ್ಯೂಕ್ಲಿಯರ್ ವೆಪನ್ ನ ಸುಮ್ನೆ ಇಟ್ಕೊಂಡಿದ್ದಾರೆ. ಈಗ ನೀವು ಗೆದ್ರುನು ನ್ಯೂಕ್ಲಿಯರ್ ವೆಪನ್ ನ ಖರೀದಿ ಮಾಡಿ ಸುಮ್ನೆ ಇಟ್ಕೋತೀರ ತಾನೆ? ಆಗ ವಿಲಿಯಂ, ಅದೆಲ್ಲ ಇಲ್ಲ, ನಾವು ಅದನ್ನ ಯೂಸ್ ಮಾಡ್ಬೇಕು ಅಂತ ಬಾಯಿ ತಪ್ಪಿ ಹೇಳ್ಬಿಡ್ತಾನೆ. ಆಗ ಆಂಕರ್, ಇಡೀ ಪ್ರಪಂಚನೇ ಒಪ್ಪಂದ ಮಾಡ್ಕೊಂಡಿದೆ ನ್ಯೂಕ್ಲಿಯರ್ ವೆಪನ್ ನ ಬಳಸಬಾರದು ಅಂತ. ನಾನ್ ಅದನ್ನೆಲ್ಲ ಕೇರ್ ಮಾಡಲ್ಲ. ಓ ಸಾರಿ, ಇದನ್ನ ಮಾತ್ರ ಕಟ್ ಮಾಡ್ಬಿಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಇದು ಲೈವ್ ಶೋ ಅಲ್ಲ, ರೆಕಾರ್ಡ್ ಮಾಡಿ ಆಮೇಲೆ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ವಿಲಿಯಂ ತುಂಬಾನೇ ಡೇಂಜರಸ್. ಗೆದ್ರೆ ಏನ್ ಮಾಡ್ತಾನೆ ಅಂತ ಹೇಳಕ್ ಆಗಲ್ಲ. ಇದನ್ನೆಲ್ಲ ರೂಬಿ ಅಬ್ಸರ್ವ್ ಮಾಡ್ತಾಳೆ. ಈ ಸಲ ಮಾತ್ರ ಯಾಕೆ ಇವಳು ಡಿಫ್ರೆಂಟ್ ಆಗಿ ನಡ್ಕೋತಾ ಇದ್ದಾಳೆ ಗೊತ್ತಾ? ಇಷ್ಟು ಸಲ ಲೂಪ್ ರಿಪೀಟ್ ಆದಾಗ ನಡೆದ ವಿಷಯನೇ ಪದೇ ಪದೇ ನಡೆದಿರುತ್ತೆ. ವಿಲಿಯಂ ಇಂದ ಪ್ರಪಂಚನೇ ಅಳಿವಿನ ಅಂಚಿಗೆ ತಲುಪಿರೋದ್ನ ಕೂಡ ನೋಡಿರ್ತಾಳೆ. ಅದಕ್ಕೇನೆ ಈ ಸಲ ಬೇರೆ ನಿರ್ಧಾರ ತಗೊಂಡು ಟೈಮ್ ಲೈನ್ ನ ಚೇಂಜ್ ಮಾಡಿದ್ದಾಳೆ. ಡಿಬೇಟ್ ಎಲ್ಲ ಆದ್ಮೇಲೆ ವಿಲಿಯಂ ರೂಬಿ ಜೊತೆಲ್ ಮಾತಾಡ್ತಾನೆ. ಯಾಕಂದ್ರೆ ಇವಳು ಅವ್ನ ನಂಬಿಕೆ ಗಳಿಸಿದ್ದಾಳೆ. ತುಂಬಾ ದಿನಗಳ ನಂತರ ಎಲೆಕ್ಷನ್ ನಡೆದು ವಿಲಿಯಂ ಗೆಲ್ತಾನೆ. ಈ ವಾರ ಒಂದು ಇವೆಂಟ್ ಅರೇಂಜ್ ಮಾಡಿದ್ದಾರೆ. ಇವೆಂಟ್ ನಡೆಯೋದು ಒಂದು ಸ್ಟೇಡಿಯಂ ನಲ್ಲಿ. ಆ ಸ್ಟೇಡಿಯಂ ನಲ್ಲಿ ಒಂದು ಇವೆಂಟ್ ನಡೆಯೋಕು ಮುಂಚೆ ಕೆಲವೊಂದು ಪ್ರೀ ಪ್ಲಾನ್ ಮಾಡ್ತಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರೋ ವಿಲಿಯಂ ಹಾಗೇನೆ ಅವನ್ ಸಪೋರ್ಟರ್ಸ್ ಎಲ್ಲ ಇದ್ದಾರೆ. ವಿಲಿಯಂ ಸ್ಟೇಜ್ ಹತ್ರ ಇದ್ದಾನೆ, ರೂಬಿ ದೂರದಲ್ಲಿ ಇದ್ದಾಳೆ. ಈ ಗ್ರಾಸ್ ಇರೋ ಜಾಗದಲ್ಲಿ ನಡಿಬಾರ್ದು ಅಂತ ಹೇಳ್ತಾರೆ. ಅವನು ಪ್ರೈಮ್ ಮಿನಿಸ್ಟರ್ ಆಗೋಕು ಮುಂಚೆ ಇವಳು ಹತ್ರ ಹೋಗ್ತಿದ್ಲು. ಈಗ ಅವನು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಹತ್ರ ಹೋಗೋದಕ್ಕೆ ಇವಳಿಗೆ ಆಕ್ಸೆಸ್ ಇರೋದಿಲ್ಲ. ದೂರದಲ್ಲಿರೋ ರೂಬಿ ತಿರುಗ್ ನೋಡಿದಾಗ 73 yards ದೂರದಲ್ಲಿ ಅದೇ ಅಜ್ಜಿ ನಿಂತ್ಕೊಂಡಿದ್ದಾರೆ. ಅದು ನಮ್ ಫ್ಯೂಚರ್ ರೂಬಿನೇ ಆಗಿರ್ತಾಳೆ. ಆದ್ರೆ ಅದು ನಾನೇ ಅನ್ನೋದು ಪಾಸ್ಟ್ ಅಲ್ಲಿರೋ ರೂಬಿ ಗೊತ್ತಿಲ್ಲ. ಈಗ ಒಬ್ಬ ಹೇಳ್ತಾನೆ, ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ರೂಬಿ ಕೇಳ್ತಾಳೆ, ಯಾಕೆ, ಏನಾಯ್ತು? ವಿಲಿಯಂಗೆ ಅಧಿಕಾರ ಸಿಕ್ಕದ ಮೇಲೆ ಖಂಡಿತ ನ್ಯೂಕ್ಲಿಯರ್ ವಾರ್ ನಡೆಯುತ್ತೆ. ಪಾಕಿಸ್ತಾನಿಂದ ನ್ಯೂಕ್ಲಿಯರ್ ವೆಪನ್ ನ ಖರೀದಿ ಮಾಡೋಕೆ ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ಒನ್ಸ್ ಈ ವಿಷಯ ಬೇರೆ ದೇಶಕ್ಕೆ ಗೊತ್ತಾದ್ರೆ ಅವರು ಕೂಡ ನ್ಯೂಕ್ಲಿಯರ್ ವೆಪನ್ ನ ಬಳಸಕ್ಕೆ ಶುರು ಮಾಡ್ತಾರೆ. ಹಾಗೇನಾದ್ರೂ ನಡೆದ್ರೆ ಇಡೀ ಪ್ರಪಂಚನೇ ನಾಶ ಆಗುತ್ತೆ ಅಂತ. ಇದನ್ ಕೇಳಿ ರೂಬಿಗೆ ಸ್ಟ್ರೈಕ್ ಆಗುತ್ತೆ. ಅರ್ಧದಷ್ಟು ಪ್ರಪಂಚ ನಾಶ ಆಗಿರೋದ್ನ ರೂಬಿ ಕಳೆದ ಲೂಪ್ ನಲ್ಲಿ ನೋಡಿರ್ತಾಳೆ. ಈ ಟೈಮ್ ಲೈನ್ ಚೇಂಜ್ ಆಗಿರೋದ್ರಿಂದ ಇವಳಿಗೆ ಅದೆಲ್ಲ ಅರ್ಥ ಆಗುತ್ತೆ. ಸೊ ಹಾಗಾದ್ರೆ ವಿಲಿಯಂ ಅಲಿಯಾಸ್ ಮ್ಯಾಡ್ ಜಾಕ್ ಪ್ರೈಮ್ ಮಿನಿಸ್ಟರ್ ಆಗ್ಬಾರ್ದು. ಸೊ ಇದನ್ನ ತಡೆಯೋಕೋಸ್ಕರನೇ ಈ ಲೂಪ್ ಕಂಟಿನ್ಯೂ ಆಗ್ತಿದೆ ಅನ್ನೋದು ಗೊತ್ತಾಗಿ ಇವನು ಮಿನಿಸ್ಟರ್ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿ ಗ್ರಾಸ್ ಮೇಲೆ ನಡೀತಾಳೆ. ಅಫಿಷಿಯಲ್ಸ್ ಎಲ್ಲ ಬೈತಾರೆ. ಗ್ರಾಸ್ ಮೇಲೆ ನಡಿಬಾರ್ದು ಅಂತ ಹೇಳಿದ್ವಿ ತಾನೆ, ಮತ್ತ್ಯಾಕೆ ನಡೀತಾ ಇದ್ಯಾ ಅಂತ ಹಿಡಿಯಕ್ಕೆ ಬರ್ತಾರೆ. ರೂಬಿ ಫೋನ್ ನಲ್ಲಿ ಮೆಜರ್ ಮಾಡ್ತಾಳೆ ವಿಲಿಯಂ ಇರೋ ಸ್ಟೇಜ್ ಎಷ್ಟು ದೂರದಲ್ಲಿ ಇದೆ ಅಂತ. ಇವಳು ನಿಧಾನಕ್ಕೆ ಹಿಂದೆ ಹೋಗ್ತಾಳೆ. ಅಫಿಷಿಯಲ್ಸ್ಗೆ ಏನು ಅರ್ಥ ಆಗ್ತಿಲ್ಲ, ಯಾಕೆ ಇವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ. ಅವಳನ್ನ ಹಿಡಿಯಕ್ಕೆ ಹತ್ರ ಬರ್ತಾ ಇದ್ದಾರೆ. ಈಗ ರೂಬಿ ಕರೆಕ್ಟ್ ಆಗಿ ಸ್ಟೇಜ್ ಇಂದ 73 yards ಹಿಂದೆ ಬಂದ ತಕ್ಷಣ ಅಜ್ಜಿ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಅದು ಕೂಡ ವಿಲಿಯಂ ಪಕ್ಕದಲ್ಲಿ. ನಾರ್ಮಲ್ ಆಗಿ ಅಜ್ಜಿ ಯಾರ ಕಣ್ಣಿಗೂ ಅಷ್ಟು ಈಸಿಯಾಗಿ ಕಾಣಿಸಲ್ಲ. ಆದ್ರೆ ಈಗ ಎಲ್ರು ರೂಬಿ ಕಡೆ ಫೋಕಸ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಅಜ್ಜಿ ಕಾಣಿಸ್ತಾ ಇದ್ದಾರೆ. ಈಗ ವಿಲಿಯಂ ಅಜ್ಜಿನ ಹತ್ರದಿಂದ ನೋಡ್ತಾನೆ. ಫ್ಯೂಚರ್ ಅಲ್ಲಿರೋ ರೂಬಿ ಡೆತ್ ಇದ್ದಂಗೆ ಅಲ್ವಾ? ಸೊ ಡೆತ್ ನ ನೋಡಿದ ತಕ್ಷಣ ವಿಲಿಯಂ ಹಾಗೇನೆ ಅವನ್ ಕಡೆ ಅವರು ಓಡೋಗ್ತಾರೆ. ರೂಬಿ ಖುಷಿಲಿ ನಗ್ತಾ ಇದ್ದಾಳೆ. ಸೊ ಹಾಗಾದ್ರೆ ನೀನು ನನ್ನ ಇಷ್ಟು ದಿನ ಫಾಲೋ ಮಾಡ್ತಾ ಇದ್ದಿದ್ದಕ್ಕೆ ಕಾರಣ ಇದೇನಾ ಅಂತ. ಓಡೋದ ವಿಲಿಯಂ ಪ್ರೈಮ್ ಮಿನಿಸ್ಟರ್ ಪದವಿಯಿಂದ ಕೆಳಗಿಳಿತಾನೆ. ನಾನು ಅಧಿಕಾರದಿಂದ ಕೆಳಗಿಳಿತಾ ಇದ್ದೀನಿ, ಏನೇ ಇದ್ರೂನು ನೀವು ಅವಳನ್ನ ಕೇಳಿ ಅಂತ.
ಸೊ ಈಗ ಇವನು ಪ್ರೈಮ್ ಮಿನಿಸ್ಟರ್ ಆಗದೆ ಇರೋದ್ರಿಂದ ಫ್ಯೂಚರ್ ನಲ್ಲಿ ನಡಿಬೇಕಾಗಿದ್ದ ಓಲ್ಡ್ ವಾರ್ ನಡೆಯಲ್ಲ. ಸೊ ಆ ಓಲ್ಡ್ ವಾರ್ ನ ತಡೆಯೋಕೋಸ್ಕರನೇ ರೂಬಿ ಸಾಯೋ ಸಂದರ್ಭದಲ್ಲಿ ಡೆತ್ ಆಗಿ ಬದಲಾಗಿ ಪಾಸ್ಟ್ ಬಂದು ಪಾಸ್ಟ್ ಅಲ್ಲಿರೋ ರೂಬಿನ ಫಾಲೋ ಮಾಡಿರ್ತಾರೆ. ಈ ಬದಲಾವಣೆಗೋಸ್ಕರನೇ ಇಷ್ಟೊಂದು ಲೂಪ್ ನಡೆದಿದೆ. ಕೊನೆಗೂ ಅದನ್ನ ಅರ್ಥ ಮಾಡ್ಕೊಂಡು ರೂಬಿ ವಿಲಿಯಂ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಅವನು ಅಧಿಕಾರದಿಂದ ಕೆಳಗಿಳಿಯೋ ತರ ಮಾಡಿ ಪ್ರಪಂಚನ ಓಲ್ಡ್ ವಾರ್ ಇಂದ ಬಚಾವ್ ಮಾಡ್ಬಿಟ್ಲು. ಸೊ ಈಗ ಈ ಟೈಮ್ ಲೈನ್ ನಲ್ಲಿರೋ ರೂಬಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ. ವಿಲಿಯಂ ಅಧಿಕಾರದಿಂದ ಕೆಳಗಿಳಿದಿದ್ರಿಂದ ಯಾವುದೇ ಓಲ್ಡ್ ವಾರ್ ನಡೆಯಲ್ಲ. ಏಜ್ ಆಗಿರೋ ರೂಬಿ ನೆಮ್ಮದಿಯಾಗಿ ಜೀವ ಬಿಡ್ತಾಳೆ. ಫಾಲೋ ಮಾಡ್ತಿದ್ದ ಫ್ಯೂಚರ್ ರೂಬಿ ನಿಧಾನಕ್ಕೆ ಹತ್ರ ಬಂದು ಲೂಪ್ ಕ್ಲೋಸ್ ಆಗಿದ್ರಿಂದ ಮತ್ತೆ ರೂಬಿ ಡೆತ್ ಆಗಿ ಬೇರೆ ಟೈಮ್ ಲೈನ್ಗೆ ಹೋಗಲ್ಲ. ಯಾಕಂದ್ರೆ ಅವಳ ಉದ್ದೇಶ ಪೂರ್ತಿ ಆಗೋಯ್ತು. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಕತೆ ಸಖತ್ತಾಗಿತ್ತು ಅಲ್ವಾ? ಈ ಕಥೆಲಿ ಬರೋ ವಿಲಿಯಂ ಅಲಿಯಾಸ್ ಮ್ಯಾಡ್ ಜಾಕ್ ತರನೇ ಮಾಡರ್ನ್ ಎರಾನಲ್ಲೂ ಒಬ್ರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅದು ಯಾರು ಅಂತ ನೀವು ಗೆಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.